ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಗಂಟ್ಲು ಸ್ವಲ್ಪ ಕಿಚ್ಚಾಗಿದೆ. ಈಗ ಟೈಮ್ ಬಂದು 5:05. ಯಾಕೆ ಇಷ್ಟು ಬೇಗನೆ ಎದ್ದು ರೆಡಿಯಾಗಿದ್ದೀನಿ? ಯಾವುದೂ ಹಬ್ಬ ಇಲ್ಲ. ಹೋಗೋರು ಹಬ್ಬ ಇದ್ದಿದ್ರೆ ಮಾತ್ರ ಈ ರೀತಿ ರೆಡಿ ಆಗೋದು ಅಂತ ಅಂದ್ಕೊತಾ ಇದ್ದೀರಾ? ಇದು ಒಂಥರದ ಹಬ್ಬನೇ. ಹಾಗಂದರೆ ಅಡಿಕೆಕಾಯಿ ಸುಲಿಯೋದು ಇವತ್ತಿನ ದಿನವೇ ನಾನು ದೊಣೆಗೆ ಗಂಗಮ್ಮನ ಮಾಡೋಕ್ಕಿಂತ ಹೊರಟಿದ್ದೀನಿ. ಯಾಕಿಷ್ಟು ಅರ್ಜೆಂಟಾಗಿ ಹೊರಟಿದ್ದೀನಿ ಆ ಕೆಲಸ ಇದ್ದರೂ ಕೂಡ ಅಂತ ಅಂದರೆ, ಗಂಗಾ ಅವ್ರ ಮನೆಯವರು ತೋಟದಲ್ಲಿ ಅಂದರೆ ನಮ್ಮ ಅಣ್ಣ ತಮ್ಮದಿರ ಮನೆಯವರು ಎಲ್ಲರೂ ಕೂಡ ಹೊರಟಿದ್ರು. ನಾನೊಬ್ಬಳೇ ಹೋಗಿ ಒಂದು ಸ್ವಲ್ಪ ಅಲ್ಲಿಗೆ ಹೋಗೋದಕ್ಕೆ ವೆಹಿಕಲ್ ಬೇಕು. ಗಾಡೀಲಿ ಹೋಗೋದು ಅಂದರೆ ಇದು ಪೂಜೆ ಇದೆಲ್ಲ ಬೇಕಾಗಿರ್ತಕ್ಕಂಥ ಕಾಯಿ ಬಾಳೆಹಣ್ಣು ಇದೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತಲ್ಲ, ಅದನ್ನೆಲ್ಲ ಇಟ್ಕೊಂಡು ಗಾಡೀಲಿ ಹೋಗೋದು ಸ್ವಲ್ಪ ಕಷ್ಟ. ಅವ್ರು ಇಲ್ಲ ಅಂದಿದ್ರೆ ಹೋಗಿ ಬರ್ತಿದ್ದೆ. ಅವರು ಹೊರಟಿದ್ದಾರಲ್ಲ, ಹೇಗಿದ್ರು ನನಗೊಂದು ಸ್ವಲ್ಪ ರಿಸ್ಕ್ ಆದರೂ ಆಗಲಿ ಅವ್ರ ಜೊತೆಲೇ ಹೋಗಿ ಪೂಜೆ ಮುಗಿಸ್ಕೊಡೋಣ. ಗಂಗಮ್ಮನ ಮಾಡೋದಕ್ಕೆ ಜಾಸ್ತಿ ಜನ ಇದ್ದರೆ ಚೆನ್ನಾಗಿರುತ್ತೆ. ಒಬ್ಬರೆಲ್ಲ ಹೋಗಿ ನಾನು ಎಂದೂ ಯಾವತ್ತೂ ಒಬ್ಬಳು ಹೋಗಿ ಮಾಡಿಲ್ಲ. ಅದರಿಂದ ಇವತ್ತು ಅವ್ರು ಹೊರಟಿದ್ದೀವಿ ಇದ್ದರು. ಅವ್ರಿಗೆ ಅನುಕೂಲ ಆಗಿದ್ದ ದಿವಸ ಅಂದರೆ ಗಂಗಾ ಅವರೆಲ್ಲ ಬಂದಿದ್ದಾರೆ ಅಂತ. ಅದರಿಂದ ನಾನು ಕೂಡ ಅರ್ಜೆಂಟಾಗೆಲ್ಲ ರೆಡಿ ಮಾಡಿಕೊಂಡು ಇವಾಗ ಅಡಿಕೆ ಸುಲಿಯೋದಕ್ಕೆ ಕೂಡ ಕೆಲಸದವ್ರು ಬರ್ತಾರೆ. ಅವ್ರಿಗೆ ನಾನು ತಿಂಡಿ ಅಡುಗೆನೂ ಕೂಡ ಮಾಡಿಟ್ಕೋಬೇಕಲ್ಲ, ಅದರಿಂದ ಸ್ವಲ್ಪ ಬೇಗ ಎದ್ದಿದ್ದೀನಿ. ಸ್ವಲ್ಪ ರಿಸ್ಕ್ ಆಗ್ತಾಯಿದೆ. ಅಂದರೆ ಪುಳಿಯೋಗರೆ ತಿಂಡಿಗೆ ಮಾಡಿ ಅನ್ನ ಸಾರು ಮತ್ತು ಹಪ್ಪಳ ಮಜ್ಜಿಗೆ ಎಲ್ಲ ಮಾಡಿಟ್ಟೋಗೋಣ ಅಂತ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ. ನೀವೆಲ್ಲರೂ ಕೂಡ ಆಲ್ಮೋಸ್ಟ್ ನಮ್ಮ ಸುತ್ತಮುತ್ತ ಎಲ್ಲ ದೊಣೆ ನೋಡಿರ್ತೀರ. ಗಂಗಮ್ಮನ್ನೆಲ್ಲ ಅಲ್ಲೇ ಮಾಡೋದು ಅಂತ ಅಂದ್ಕೊತೀನಿ. ತುಂಬ ಜನ ತುಂಬ ದೂರದಿಂದ ಎಲ್ಲ ಬರ್ತಾರೆ. ನೋಡಿರ್ತೀರ ದೇವಸ್ಥಾನ ನೋಡಿಲ್ಲ ಅಂದರೆ ಎಷ್ಟಾಗುತ್ತೋ ಅಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡಿ, ಸಿದ್ದರಾಮೇಶ್ವರರು ತಲೆ ಕೆಳಗಾಗಿ ತಪಸ್ ಮಾಡಿರ್ತಕ್ಕಂಥ ಜಾಗ, ತುಂಬ ಪುಣ್ಯ ಭೂಮಿ. ನೋಡಿಲ್ಲ ಅಂತಕ್ಕಂಥವ್ರು ಒಂದ್ಸಲ ಬಂದು ನೋಡಿ, ತುಂಬ ಚೆನ್ನಾಗಿದೆ. ಈ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಬನ್ನಿ, ಎಲ್ರಿಗೂ ಕೂಡ ಕೋಮಲ ಬಿಲಿವ್ ಡೈಲಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ನನ್ನ ವಿಡಿಯೋಗಳು ಇಷ್ಟವಾಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋ ಶೇರ್ ಮಾಡ್ತಾ ನೋಡಿ. ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ವ್ಲಾಗ್ ಶುರು ಮಾಡೋಣ. ಅಲ್ಲಿ 5 ಗಂಟೆ ಆಗಿದೆ. ಅವ್ರು 7 ಗಂಟೆಗೆ ಹೇಳಿದ್ದಾರೆ. ನಾನು ಅಷ್ಟರಲ್ಲಿ ಆರತಿ ಮತ್ತು ತಿಂಡಿ ಅಡುಗೆ ಎಲ್ಲ ರೆಡಿ ಮಾಡಬೇಕು. ಬೇಗ ಎದ್ದರೂ ಕೂಡ ಸ್ವಲ್ಪ ಲೇಟ್ ಆಗ್ತಾಯಿದೆ. ಮಧ್ಯಾಹ್ನ ಊಟಕ್ಕೆ ಸಾಂಬಾರನ್ನ ಟೊಮಟೊ ಬೇಳೆ ಹುಳಿ ಮಾಡ್ತಾಯಿದ್ದೀನಿ, ಬೇಗನೂ ಆಗುತ್ತೆ ಅಂತ ಹೇಳಿ. ಮಧ್ಯಾಹ್ನನೂ ಪುಳಿಯೋಗರೆ ಇಟ್ಟರೆ ಅಷ್ಟು ಚೆನ್ನಾಗಿರೋದಿಲ್ಲ ಅಲ್ವಾ? ಅದಕ್ಕೋಸ್ಕರ ಅನ್ನ ಎರಡನ್ನೂ ಒಂದೇ ಮಾಡಿಬಿಟ್ಟು ಮಜ್ಜಿಗೆ ಮತ್ತು ಅನ್ನ ಸಾರು ಮಧ್ಯಾಹ್ನ ಇಡ್ಬೋದು ಅಂತ. ಬೇಗ ಬರೋಣ ಅಂತ ಕೂಡ ಅಂದ್ಕೊಂಡಿದ್ದೀವಿ. ಊಟದಷ್ಟೊತ್ತಿಗೆ ಬರ್ಬೋದು ಅಂತ ಬೇಗ ಹೊರಟಿರೋದು. ನೋಡೋಣ, ಅದೇನೇ ನಾನು ಮಾಡಿಟ್ಟು ಹೋಗ್ಬೇಕಲ್ವಾ. ಊಟದೊತ್ತಿಗೆ ಬಂದರೂ ಕೂಡ ಮಾಡಿ ಬಡಿಸೋವಷ್ಟು ಟೈಮ್ ಇರೋದಿಲ್ಲ. ಅದಕ್ಕೋಸ್ಕರ ನೀವು ಕೇಳ್ಬೋದು, ಯಾಕೆ ಇಷ್ಟು ಅರ್ಜೆಂಟಲ್ಲಿ ಇಷ್ಟು ಕೆಲಸದೊಳಗೂ ಕೂಡ ನೀವು ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಾ ಅಂತ. ಅದು ದೊಣೆಗೆ ಗಂಗಮ್ಮನ ಮಾಡೋಕ್ಕೆ ಹೊರಟಿರೋದ್ರಿಂದ ಒಬ್ಬೊಬ್ಬರೇ ಹೋಗಿ ಅಲ್ಲಿ ಗಂಗಮ್ಮನ ಮಾಡೋದು ಕಷ್ಟ. ಜೊತೆಯಲ್ಲಿ ಯಾರಾದರೂ ಇದ್ದರೆ ಸ್ವಲ್ಪ ಈಸಿ ಆಗುತ್ತೆ, ಹಾಗೆ ಚೆನ್ನಾಗೂ ಇರುತ್ತೆ ಅಂತ ನಾನು ಪ್ರತಿ ವರ್ಷವೂ ಕೂಡ. ಮತ್ತು ನಾವು ಗಾಡೀಲಿ ಹೋಗಿ ಎಲ್ಲ ಪೂಜೆಗೆ ಬೇಕಾಗಿರ್ತಕ್ಕಂಥ ಐಟಮ್ಗಳನ್ನ ತೊಗೊಂಡೋಗಿ ಪೂಜೆ ಮಾಡ್ಕೊಂಬರೋದು ಕಷ್ಟ. ಅವರೆಲ್ಲ ಕಾರಲ್ಲಿ ಹೊರಟಿರ್ತಾರಲ್ಲ, ಆಗ ನಾನು ಹೊರಡ್ತೀನಿ ಪ್ರತಿ ವರ್ಷವೂ ಕೂಡ. ಹೀಗೆ ಪ್ರತಿ ವರ್ಷ ಅಂತಂದರೆ ನಾನು ಪ್ರತಿ ವರ್ಷವೂ ಕೂಡ ಗಂಗಮ್ಮನ ಮಾಡೋದಿಲ್ಲ. ವರ್ಷಕ್ಕೊಂದು ಸಲ ದೇವಸ್ಥಾನಕ್ಕೆ ಹೋಗಿ ಹಣ್ಣು ಕಾಯಿ ಮಾಡಿಸ್ಕೊಂಬರ್ತೀವಿ. 2 ವರ್ಷ ತುಂಬಿ 3 ವರ್ಷಕ್ಕೆ ಬಿದ್ದಾಗ ನಾವು ಗಂಗಮ್ಮನ ಮಾಡೋದು ನಮ್ಮ ಅತ್ತೆ ಅದೇ ರೀತಿ ನಡೆಸ್ಕೊಂಬಂದಿದ್ದು. ಅದಕ್ಕೋಸ್ಕರ ನಾನು ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅದರಿಂದ ಯಾಕೆ ಹೊರಟೆ ಅಂತ ಅನ್ನೋದಕ್ಕೆ ರೀಸನ್ ಸಿಕ್ತು ಅಲ್ವಾ. ಅದು ಈ ಅಡುಗೆ ಕೆಲಸ ಇದ್ದರೂ ಕೂಡ ನಾನು ಹೋಗಲೇಬೇಕಿತ್ತು. ತಿಂಡಿ ಅಡುಗೆ ಕೆಲಸ ಮಾಡಿಟ್ಟು ನಮ್ಮೂರಲ್ಲಿ ಹೋಟ್ಲಿದ್ದಿದ್ರೆ ಇಷ್ಟು ತೊಂದರೆ ಆಗ್ತಿರ್ಲಿಲ್ಲ, ಇಲ್ಲೇ ತರಿಸ್ಬೋದಿತ್ತು. ಸ್ವಲ್ಪ ದೂರ ಹೋಗಿ ತೊಗೊಂಬರಬೇಕು. ಆದರೆ ನಮ್ಮನೆಯವ್ರಿಗೂ ಕೂಡ ಕೆಲಸ ಇರೋದ್ರಿಂದ ಆ ಟೈಮ್ಗೆ ಹೋಗಿ ತೊಗೊಂಬರೋದು ಕಷ್ಟ. ಅದರಿಂದ ನಾನೇ 4:15ಗೆ ಎದ್ದು ಬೇಗ ಎಲ್ಲ ಕೆಲಸನೂ ಕೂಡ ಮುಗಿಸ್ತಾ ಇದ್ದೀನಿ. ಅವರು 7:15ಗೆ ಹೊರಡೋದಕ್ಕೆ ಹೇಳಿದ್ದಾರೆ. ನಮಗೋಸ್ಕರ ಅವರು ಕಾಯಬಾರ್ದು. ನಾವು ಬೇರೆಯವ್ರ ಜೊತೆ ಹೋಗಬೇಕಾದ್ರೆ ನಾವು ಅವರನ್ನು ಕಾಯಿಸಬಾರ್ದು. ನಾವು ಹೊರಟಾಗ, ಯಾಕೆಂದರೆ ನಮಗೋಸ್ಕರ ಅವರು ಕರ್ಕೊಂಡು ಹೋಗ್ತಾ ಇರೋದೇ ಹೆಚ್ಚು ಅನ್ನೋ ಥರ, ನಮಗೋಸ್ಕರ ಅವ್ರು ವೆಯ್ಟ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ಮುಂದೆನೇ ಹೊರಟಿರೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡು, ನಾನು ಈ ವರ್ಷವೇ ಫಸ್ಟು ಆರತಿನ ಮನೆಯಲ್ಲೇ ರೆಡಿ ಮಾಡ್ಕೊಂಡು ಹೋಗಿ ಕರೆದು ಪ್ರತಿ ವರ್ಷವೂ ಕೂಡ ಅಲ್ಲೇ ಹೋಗಿ ಸ್ನಾನ ಮಾಡಿ, ಅಂದರೆ ಅಲ್ಲೇ ಆರತಿ ರೆಡಿ ಮಾಡ್ತಾ ಇದ್ವಿ. ಆದರೆ ಈ ವರ್ಷ ಕಾರಲ್ಲಿ ಹೋಗ್ತಾ ಇರೋದ್ರಿಂದ, ಪ್ರತಿ ವರ್ಷವೂ ಕಾರಲ್ಲೇ ಹೋಗ್ತೀವಿ, ಆದರೆ ನಾವು ಹೋಗಿ ಅಲ್ಲೇ ಆರತಿ ರೆಡಿ ಮಾಡ್ಕೊತಿದ್ವಿ. ಆದರೆ ಇವರು ಈ ಒಂದು 2-3 ವರ್ಷದಿಂದ ಮನೇಲೇ ಮಡಿಯಿಂದ ಎಲ್ಲ ಆರತಿ ರೆಡಿ ಮಾಡ್ಕೊಂಡು ಹೋಗ್ತೀವಿ. ಅಲ್ಲೂ ಕೂಡ ಅಷ್ಟೇ ಇರುತ್ತೆ, ಇನ್ನೇನು ನಾವೇನು ಇಳಿಯೋದಿಲ್ಲ,
ಏನು ಮಡಿ ಇಲ್ದಂಗೆ ಆಗೋದಿಲ್ಲ ಅಂತ ಹೇಳಿ ಅವ್ರ ಮನೇಲೇ ಆರತಿ ರೆಡಿ ಮಾಡ್ಕೊಂಡು ಹೋಗ್ತೀವಿ ಅಂತ ಅಂದರು. ಅದಕ್ಕೋಸ್ಕರ ನಾನು ಕೂಡ ಗಂಗಮ್ಮನಿಗೆ ಆರತಿಯ ಮನೇಲೇ ರೆಡಿ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಟೈಮ್ ಆಗಿದ್ದೇ ಗೊತ್ತಾಗಿಲ್ಲ. ಟೈಮ್ ಆಲ್ರೆಡಿ 7 ಗಂಟೆ ಆಯಿತು. ಎಷ್ಟು ಕೆಲಸ ಮಾಡ್ತಾಯಿದ್ರು ಕೂಡ ಕೆಲಸ ಮುಗಿಯೋದೇ ಇಲ್ಲ. ಈ ಥರ ಅರ್ಜೆಂಟಲ್ಲಿ ಹೊರಡಬೇಕಾದ್ರಂತೂ ಟೈಮ್ ಯಾವ ರೀತಿ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಅಂತಲೇ ಹೇಳ್ಬೋದು. ಫೈನಲ್ ಆಗಿ ಆರತಿ ಈ ಥರ ಆಯಿತು. ಮಾಡೋ ಬರದಲ್ಲಿ ಸ್ವಲ್ಪ ಆರತಿ ತೆಳುವಾಗಿತ್ತು, ಅಂದರೆ ಗಟ್ಟಿಯಾಗಿರಲಿಲ್ಲ. ಆದರೂ ಪರವಾಗಿಲ್ಲ, ತೀರಾ ಅಷ್ಟೊಂಥರ ಏನಾಗಿರಲಿಲ್ಲ. ಟೇಸ್ಟ್ ಎಲ್ಲ ಅದ್ಭುತವಾಗಿತ್ತು. ಅಂದರೆ ಇವಾಗ ನಾನು ಟೇಸ್ಟ್ ನೋಡಿಲ್ಲ, ಪೂಜೆ ಎಲ್ಲ ಆದಮೇಲೆ ಟೇಸ್ಟ್ ನೋಡಿದ್ನಲ್ಲ, ಟೇಸ್ಟು ಸಖತ್ತಾಗಿತ್ತು. ಆರತಿ ಅಂದರೆ ಗಂಗಮ್ಮನ ಕೃಪೆ ಅಂತಲೇ ಅನಿಸುತ್ತೆ. ಯಾವುದೂ ಕೂಡ ಹೆಚ್ಚು ಕಡಿಮೆ ಆಗದಲೇ ರೀತಿ ಇತ್ತು. ನಾನು ತಿಂಡಿ ಪುಳಿಯೋಗರೆ ರೆಡಿ ಮಾಡಿರೋದ್ರಿಂದ ಅವ್ರಿಗೆ ಕಡಲೆ ಬೀಜನೂ ಕೂಡ ಹಾಕಿಟ್ಟು ಹೋಗೋಣ. ಹಾಗೆ ಹಪ್ಪಳ, ಕಡಲೆ ಬೀಜ ಮಧ್ಯಾಹ್ನ ಊಟಕ್ಕೂ ಆಗುತ್ತೆ. ಮಜ್ಜಿಗೆ ಕೂಡ ಅದು ಮಾಡಬೇಕಿತ್ತು. ಮಧ್ಯಾಹ್ನ ಊಟಕ್ಕೆ ಬರೀ ಅನ್ನ ಸಾರು ಇಡೋದು ಏನು ಚಂದ ಅಂತ ಹೇಳಿ ಹಪ್ಪಳ ಹಾಗೆ ಕಡಲೆ ಬೀಜ ಎಲ್ಲ ಕರೆದು ಪುಳಿಯೋಗರೆನೂ ಕೂಡ ಕಲಸಿಟ್ಟು ಹೊರಟೆ. ಅದಾದಮೇಲೆ ನಾನು ಪೂಜೆಗೆ ಎಲ್ಲ ಐಟಮ್ಗಳ್ನೂ ಕೂಡ ಇನ್ನೂ ಜೋಡಿಸ್ಕೊಂಡಿರಲಿಲ್ಲ. ಅಂದರೆ ರಾತ್ರಿನೇ ಒಂದು ಕಡೆ ಇಟ್ಟಿದ್ದೆ, ಯಾಕಂತಂದರೆ ಒಂದೊಂದೇ ಮರ್ತೋಗುತ್ತೆ ಅಂತೇಳಿ ನೆನಪು ಬಂದಂಗೆ ಒಂದು ಕಡೆ ಇಟ್ಟಿದ್ದೆ. ಅದನ್ನೆಲ್ಲ ನಾನು ಇಲ್ಲೇ ಅಂದರೆ ಯಾವ್ಯಾವ ದೇವರುಗಳಿಗೆ ಎಷ್ಟೆಷ್ಟು ಹೂವು, ಹಣ್ಣು, ಕಾಯಿ ಎಲ್ಲ ಲೆಕ್ಕ ಹಾಕ್ಕೊಂಡು ಒಂದೊಂದು ಕಡೆ ನೀಟಾಗಿ ಇಟ್ಕೊತಾ ಇದ್ದೆ. ನನಗೆ ಅವರು ಬಾಣದ ದೇವ್ರಿಗೆ ಹೋಗೋದು ಗೊತ್ತಿಲ್ಲ, ಹಾಗೆ ಗೋಡೆಕೆರೆಗೆ ಹೋಗೋದು ಗೊತ್ತಿಲ್ಲ. 1-2 ಕಾಯಿ ಎಕ್ಸ್ಟ್ರಾ ಇತ್ತು, ಅದರಿಂದ ಮೇನೇಜ್ ಆಯಿತು. ಇಷ್ಟು ಲಗೇಜನ್ನು ಕೂಡ ಕಾರಲ್ಲಿ ಅಂದರೆ ಗಾಡೀಲಿ ತೊಗೊಂಡೋಗಿ ನಾವು ಪೂಜೆ ಮಾಡ್ತೀವಿ ಅಂದರೆ ಕಷ್ಟ ಅಲ್ಲ. ಅದಕ್ಕೋಸ್ಕರ ನಾನು ಯಾರಾದರೂ ಹೊರಟಾಗ ಅಂದರೆ ರೇಖಾ ಇಲ್ಲ ತೋಡ್ತಲವರು ಇಲ್ಲ ನನ್ನ ತಮ್ಮವರು, ನನ್ನ ತವ್ರ ಮನೆಯವರು ಕೂಡ ಅಲ್ಲಿಗೆ ಗಂಗಮ್ಮನ ಮಾಡ್ತಾರೆ. ಅವರು ಹೊರಟಾಗ ಯಾರಾದರೂ ಹೊರಟಾಗ ನಮ್ಮ ಟೈಮ್ಗೆ ಅಡ್ಜಸ್ಟ್ ಆದಾಗ ನಾನು ಅವ್ರ ಜೊತೆ ನನಗೆ ಬೇರೆ ಕೆಲಸ ಇದ್ದರೂ ಕೂಡ ಅದನ್ನೆಲ್ಲ ಬಿಟ್ಟು ಹೊರಡ್ತೀನಿ. ಈಗ ಹೊರಟಿದ್ದೀನಲ್ಲ ಅದೇ ರೀತಿ. ಅಷ್ಟರಲ್ಲಿ ಕಾಲ್ ಮಾಡಿದ್ರು, ನಾನು ಎಲ್ಲ ಜೋಡಿಸ್ಕೊತಾ ಇದ್ದೆ. ಇನ್ನೇನು ಅಡುಗೆ ಕೆಲಸ ಆಗಿತ್ತು, ಹೊರಟಿದ್ದೀಯಾ ಅಂತ ಹೇಳಿ. ನಾನು ಹೊರಟಿದ್ದೆ, ನಾನು ಸ್ವಲ್ಪ ತಲೆ ಎಲ್ಲ ಬಾಚ್ಕೊಬೇಕಿತ್ತು. ಅದಕ್ಕೋಸ್ಕರ ಒಂದು 5 ನಿಮಿಷ ಬಂದೆ ಅಂತ ಹೇಳಿ ಹೊರಟು ಹೋದೆ. ನೋಡಿ, ಇವಾಗ ನಾವು ಹೊರಟಿದ್ವಿ ಅಂದರೆ ಹೋಗ್ತಾ ಇರೋದು 2 ಕಾರಲ್ಲಿ. ಗಂಗಾ ಮತ್ತು ಮನು ಅಂದರೆ ಗಂಗಾ ಮತ್ತು ಗಂಗಾ ಅವರ ತಮ್ಮಂದು ಇಬ್ಬರದು ಕೂಡ ಕಾರ್ ಹೋಗ್ತಾ ಇತ್ತು. ಗಂಗಾ ಅವ್ರ ಚಿಕ್ಕಪ್ಪ ಅವ್ರ ಮನೆಯವರು, ಗಂಗಾ ಅವ್ರ ಮನೆಯವರು, ಹಾಗೆ ನನ್ನ ಅವ್ರಿಗಿತ್ತಿ ನಾವು ಎಲ್ಲರೂ ಕೂಡ ಒಟ್ಟಿಗೆ ಹೊರಟ್ವಿ. ನಾವೀಗ ಗಂಗನ ಕಾರಲ್ಲಿ ಹೋಗ್ತಾ ಇದ್ವಿ. ಗಂಗಾ ಅವ್ರ ಊರಿಂದ ಬಂದಿದ್ಲು, ಅದರಿಂದ ಸೀದಾ ನಮ್ಮನೆ ಹತ್ರನೇ ಬಂದ್ಲಲ್ಲ, ನಾವು ಮಾತ್ರ ಒಂದು ಕಾರಲ್ಲಿ ಹೊರಟ್ವಿ. ನಿಮಗೆಲ್ಲ ಗೊತ್ತೇ ಇದೆ ಅನಿಸುತ್ತೆ ದೊಣೆ ಎಲ್ಲಿರೋದಂತ. ಸಾಕಷ್ಟು ಜನ ನಮ್ಮೂರಿನ ಸುತ್ತಮುತ್ತ ಇರತಕ್ಕಂಥವ್ರಿಗೆ ಮಾತ್ರ ಖಂಡಿತವಾಗ್ಲೂ ಗೊತ್ತಿದೆ. ಎಲ್ಲರೂ ಕೂಡ ದೊಣೆಗೆ ಗಂಗಮ್ಮನ ಮಾಡೇ ಮಾಡ್ತಾರೆ. ಮಾಡಲಿಲ್ಲ ಅಂದರೂ ಕೂಡ ಹಣ್ಣು ಕಾಯಿ ಮಾಡಿಸ್ಕೊಳೋದು ಮಾಡೋಕ್ಕಾದರೂ ಹೋಗಿರ್ತಾರೆ. ಯಾಕಂತಂದರೆ ದೊಣೆ ಕ್ಷೇತ್ರ ಅಷ್ಟು ಪುಣ್ಯ ಭೂಮಿ ಅಂತಲೇ ಹೇಳ್ಬೋದು. ನಿಮಗೆಲ್ಲ ಗೊತ್ತೇ ಇರುತ್ತೆ. ಗೊತ್ತಿಲ್ಲ ಅಂತಕ್ಕಂಥವ್ರು ಕೊಂಡ್ಲಿಕರಾಸಿಂದ 1-2 ಕಿಲೋಮೀಟ್ರ್ ಅಂತ ಅನಿಸುತ್ತೆ. ಒಂದ್ಸಲ ಹೋಗಿ ನೋಡಿ, ತುಂಬ ಚೆನ್ನಾಗಿದೆ ದೇವಿ ಮತ್ತೆಲ್ಲ ಎಲ್ಲ. ನೀವೆಲ್ಲ ಆಲ್ಮೋಸ್ಟ್ ನಾನು ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಕಮೆಂಟ್ ಮಾಡಿದ್ರಿ, ಹೌದು ಮೇಡಮ್ ನಾವು ಕೂಡ ಮಾಡ್ತೀವಿ, ಅಂದರೆ ಗಂಗಮ್ಮನ ಮಾಡ್ತೀವಿ, ಇಲ್ಲ ನಮ್ಮ ನೆಂಟರು ಮಾಡ್ತಾರೆ, ಈ ರೀತಿಯೇ ಕಮೆಂಟ್ ಮಾಡಿದ್ರಿ. ನಾವೆಲ್ಲ ಬಂದು ದೇವಸ್ಥಾನದ ಹತ್ರ ತಲುಪೋದ್ರೊಳಗಡೆ 8:30 ಆಯಿತು. ಅಷ್ಟರಲ್ಲಿ ಆಲ್ರೆಡಿ ತುಂಬ ಜನ ಪೂಜೆ ಮಾಡ್ತಾಯಿದ್ರು. ನಾವೇ ಬೇಗ ಬಂದಿದ್ದೀವಿ ಅಂತ ಅಂದರೆ ಇಲ್ಲ, ಅವರು ಕೂಡ ತುಂಬ ಜನ ಬೇಗನೆ ಬಂದು ಪೂಜೆ ಮಾಡಿದ್ರು. ನಾವೆಲ್ಲ ತೊಗೊಂಬಂದಿದ್ವಲ್ಲ ಅವು ಐಟಮ್ನೆಲ್ಲ ಇವಾಗ ಒಂದು ಕಡೆ ಅಂದರೆ ಯಾವ್ಯಾವ ದೇವಸ್ಥಾನಗಳಿಗೆ ಹಣ್ಣು ಕಾಯಿ ಎಲ್ಲರೂ ಕೂಡ ಒಂದೊಂದು ಹಣ್ಣು ಒಂದೊಂದು ಕಾಯಿನ ಇಟ್ಟು ಸಪ್ರೇಟಾಗಿ ಎಲ್ಲರದು ಎಲ್ಲ ದೇವ್ರುಗಳಿಗೂ ಸೇರಿಕೊಳ್ಳಿ ಅನ್ನೋ ಕಾರಣಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಇಲ್ಲೇ ನಾವು ಗಂಗಮ್ಮನ ಮಾಡಬೇಕಾಗಿರ್ತಕ್ಕಂಥ ಜಾಗ ಇದೆ ನೋಡಿ. ದೊಣೆ ಅಮ್ಮ ಅಂದರೆ ಗಂಗಮ್ಮ ಅಂತಲೇ ಕರಿತೀವಿ. ನಮ್ಮ ನಂಬಿಕೆ, ನಮ್ಮ ಭಕ್ತಿ, ಅವರವರ ಭಕ್ತಿ ಅವರವರ ನಂಬಿಕೆ. ಒಳ್ಳೇದು ಮೇಡಮ್, ಅಂದರೆ ಭೂಮಿಲಿ ಜಮೀನಿಗೆ ನೀರು ಸದಾ ಇರೋ ಥರ ಮಾಡಪ್ಪ, ಅದಕ್ಕೆ ಅಭಾವ ತರಬೇಡ ತಾಯಿ ಅಂತ ಹೇಳಿ ಗಂಗಮ್ಮನ ಮಾಡೋದು. ಮಕ್ಕಳಾಗದಲ್ಲೇ ಇರ್ತಕ್ಕಂಥವ್ರು ಈ ತಾಯಿನ ನೀರನ್ನು ಹಾಕಿಸ್ಕೊಂಡ್ರೆ ಮಕ್ಕಳಾಗುತ್ತೆ ಅನ್ನೋ ನಂಬಿಕೆ. ಇದೆಲ್ಲ ಮೂಢನಂಬಿಕೆ ಅಲ್ಲ. ನೀವು ಹೇಳ್ಬೋದು ಇದೆಲ್ಲ ಯಾಕೆ ಮೂಢನಂಬಿಕೆ ಥರ ಹೇಳ್ತೀರಾ ಅಂತ. ಖಂಡಿತವಾಗ್ಲೂ ಇದು ಮೂಢನಂಬಿಕೆ ಅಲ್ಲ, ಇದು ನಂಬಿಕೆ. ಅಂದರೆ ಮನಸ್ಸಲ್ಲಿ ನಾವೇನಾದರೂ ಅಂದ್ಕೊಂಡಿದ್ರೆ ತಾಯಿ ಹತ್ರ ಹೋಗಿ ಬಂದಿದ್ದೀವಿ, ಈಗ ನಮಗೆ ಒಳ್ಳೆಯದಾಗುತ್ತೆ ಅನ್ನೋದೊಂದು ನಂಬಿಕೆ. ಅದರಿಂದ ನಾವು ಕೂಡ ನಡ್ಕೊತೀವಿ. ದೇವ್ರನ್ನ ನಂಬಿದರೆ ತಪ್ಪೇನಿಲ್ಲ. ಆದರೆ ಬೇರೆ ಥರದ ಈಗ ಮಾಟ ಮಂತ್ರ ಆ ಥರದ್ದೆಲ್ಲ ನಂಬೋದು ಬೇಡ. ದೇವ್ರನ್ನ ನಂಬಿ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ನಾವು ತೊಗೊಂಡೋಗಿರ್ತಕ್ಕಂಥ ಐಟಮ್ಗಳನ್ನೆಲ್ಲ ಎಲ್ಲರೂ ಕೂಡ ಇಲ್ಲಿ ಜೋಡಿಸ್ಕೊತಾ ಇದ್ದೀವಿ. ಜೋಡಿಸ್ಕೊಂಡಾದ್ಮೇಲೆ ಇಲ್ಲಿ ಗಂಗಮ್ಮನ ಮಾಡೋ ಹತ್ರ ಬಂದು ಎಲ್ಲದನ್ನು ಕೂಡ ಜೋಡಿಸ್ಕೊಂಡು ಪೂಜೆ ಶುರು ಮಾಡಿದ್ವಿ. ಅಂದರೆ ಇದನ್ನು ಪೂಜೆ ಯಾವ ರೀತಿ ಮಾಡೋದು ಅಲ್ಲೆಲ್ಲ ರೆಡಿ ಇದೆ. ಅಂದರೆ ಕಲ್ಲು ವಿಗ್ರಹವನ್ನು ಇಟ್ಟು ಒಬ್ಬೊಬ್ಬರು ಒಂದೊಂದು ವಿಗ್ರಹ ಹತ್ರ ಮಾಡೋ ಹತ್ರ ಇದೆ. ನೀವೆಲ್ಲ ಆಲ್ಮೋಸ್ಟ್ ಅಲ್ಲಿ ನೋಡಿಲ್ಲ ಅಂದವ್ರಿಗೆ ಹೇಳಿದೆ. ಈ ರೀತಿಯಾಗಿ ಚೆಂಬಲ್ಲಿ ನೀರು ಮಗ್ದಿಟ್ಟು ನಾವು ಸೀರೆಗಳನ್ನ ತೊಗೊಂಡೋಗಿರ್ತಕ್ಕಂಥ ಸೀರೆಗಳನ್ನ ತಾಯಿ ಹತ್ರ ಕೊಟ್ಟಿರ್ತೀವಿ. ಅವರು ಅಲ್ಲಿಟ್ಟು ಪೂಜೆ ಮಾಡ್ತಾರೆ. ನಾವು ಇಲ್ಲಿ ಅಂದರೆ ನಮ್ಮದು ಪೂಜೆ ಆದ ಮೇಲೆ ಅಲ್ಲಿ ತಾಯಿ ಹತ್ರ ಮಂಗಳಾರತಿನೂ ಕೂಡ ಮಾಡ್ತಾರೆ. ಆಗ ಗಂಗಮ್ಮನಿಗೆ ನಾವು ಮಾಡ್ತಕ್ಕಂಥ ಪೂಜೆ ಸಲ್ಲಿಕೆ ಆಗುತ್ತೆ ಅನ್ನೋದೇ ನಮ್ಮ ನಂಬಿಕೆ. ನೀವೆಲ್ಲ ಯಾರ್ಯಾರೆಲ್ಲ ಎಲ್ಲೆಲ್ಲಿಂದ ಪೂಜೆ
ಮಾಡಿ ಬಂದಿದ್ದೀರಾ ಇಲ್ಲಿಗೆ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ನಾನು ತುಂಬ ದಿನದಿಂದ ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳಬೇಕು ಅಂತ ಅಂದ್ಕೊಂಡಿದ್ದೆ. ನನಗೆ ತುಂಬ ಆಸೆನೂ ಕೂಡ ಇದೆ. ನಿಮಗೆ ನನ್ನ ಬಗ್ಗೆ ಏನಾದರೂ ಡೌಟ್ ಇದ್ದರೆ, ಏನಾದರೂ ಪ್ರಶ್ನೆಗಳನ್ನ ಕೇಳಬೇಕು ಅಂತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಕೇಳಿ. ನಿಮ್ಮೆಲ್ಲರ ಪ್ರಶ್ನೆಗಳನ್ನೂ ಕೂಡ ನಾನು ಲೀಸ್ಟ್ ಮಾಡಿಕೊಂಡು ಒಂದು ವಿಡಿಯೋನ ಮಾಡಿ ನಿಮಗೆ ಎಲ್ಲ ಪ್ರಶ್ನೆಗಳಿಗೂ ಕೂಡ ನಾನು ನಮ್ಮ ಮನೆಯವರು ಇಬ್ಬರು ಕೂಡ ಕೊಡ್ತೀನಿ. ನಿಮ್ಗೆ ಯಾವುದೇ ಡೌಟು ನಮ್ಮ ತವ್ರ ಮನೆ ಕಡೆ ಆಗಲಿ, ಇಲ್ಲ ನನ್ನ ಗಂಡನ ಮನೆ ಕಡೆ ಆಗಲಿ, ಇಲ್ಲ ನಮ್ಮ ತೋಟದ ಬಗ್ಗೆ ಆಗಲಿ, ಇಲ್ಲ ನನ್ನ ಮತ್ತು ನಮ್ಮ ಮನೆಯವ್ರ ಈ ಬಗ್ಗೆ ಆಗಲಿ, ಇಲ್ಲ ನನ್ನ ಮಗನ ಬಗ್ಗೆ ಆಗಲಿ, ನಿಮಗೆ ಯಾವುದೇ ಥರ ನನ್ನ ಜೀವನದ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂತ ಇದ್ದರೆ ದಯವಿಟ್ಟು, ಯಾಕಂದರೆ ನೀವು ಕಮೆಂಟು ಒಬ್ಬೊಬ್ಬರು ಒಂದೊಂದು ಕಡೆ ಮಾಡ್ತಾ ಇರ್ತೀರ, ನಾನು ಒಬ್ಬೊಬ್ಬರಿಗೆ ಉತ್ತರ ಹೇಳೋದು ಕಷ್ಟ ಆಗುತ್ತೆ. ಅದರಿಂದ ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ ಅಂತ ಒಂದು ವ್ಲಾಗ್ನೇ ಮಾಡಿಬಿಡ್ತೀನಿ. ನಿಮಗೆ ಏನೇನೆಲ್ಲ ನನ್ನ ಬಗ್ಗೆ ತಿಳ್ಕೊಬೇಕು ಅಂತ ಇಂಟ್ರೆಸ್ಟ್ ಇದೆ ದಯವಿಟ್ಟು ಕಮೆಂಟ್ ಮಾಡಿ. ನಿಜವಾಗ್ಲೂ ನಾನು ಖಂಡಿತವಾಗ್ಲೂ ನಿಮ್ಮ ಪ್ರಶ್ನೆಗಳನ್ನ ಲೀಸ್ಟ್ ಮಾಡಿಕೊಂಡು ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರಿಸ್ತೀನಿ. ಈಗ ಗಂಗಮ್ಮನ ಮಾಡಿದ್ದು ಮುಗೀತು, ಅಂದರೆ ಗಂಗಮ್ಮನ ಪೂಜೆ ಎಲ್ಲ ಆಗಿದೆ. ಇವಾಗ ನಾವು ಗಂಗಮ್ಮ ಅಂದರೆ ಕುಂಕುಮ ಕೊಡಬೇಕು. ಅಂದರೆ ಪ್ರತಿಯೊಬ್ಬರು ಕೂಡ ಕನಿಷ್ಠ ಪಕ್ಷ 3 ಜನಕ್ಕಾರ ಕೊಡಬೇಕು. ಅಲ್ಲಿ ಅಷ್ಟು ಜನ ಇಲ್ಲ ಅನ್ನೋ ಕಾರಣಕ್ಕೆ ನಾವು ಕೂಡ 3 ಜನಕ್ಕೆ ಕೊಟ್ಟರಾಯ್ತು ಅಂತೇಳಿ ನಾವು ಕೂಡ ಕುಂಕುಮ ತೊಗೊತಾ ಇದ್ದೀವಿ. ಕುಂಕುಮ ಎಲ್ಲ ತೊಗೊತಾ ಇದ್ವಿ. ಅಷ್ಟರಲ್ಲಿ ಟೈಮ್ ಬಂದು 11 ಗಂಟೆ ಆಗಿತ್ತು. ನಾವು ತಿಂಡಿ ಹಾಗೆ ಸ್ನಾನ ಮುಗಿಸಿದ ಮೇಲೆ ಕಾಫಿನೂ ಕೂಡ ಕುಡ್ದಿರಲಿಲ್ಲ. ಹಾಗಾಗಿ ಸ್ವಲ್ಪ ಹೊಟ್ಟೆ ಹಸಿವಾಗ್ತಾ ಇತ್ತು. ಟೈಮು ಅಲ್ಲೇ ಆಲ್ರೆಡಿ 11 ಗಂಟೆ ಆಗಿತ್ತಲ್ಲ, ಸ್ವಲ್ಪ ಕೆಲಸ ಬೇರೆ ಜಾಸ್ತಿ ಎದ್ದಿರೋದು ಕೂಡ 4 ಗಂಟೆಗೆ. ನಾನೇನು ಮನೆ ಹತ್ರ ಇದ್ದರೆ 11 ಗಂಟೆವರೆಗೂ ಹೊಟ್ಟೆ ಹಸ್ಕೊಂಡಿರ್ತೀನಿ. ಆದರೆ ಬೇಗನೆ ಎದ್ದು ಅಷ್ಟೂ ಕೆಲಸ ಮಾಡಿ ಬಂದಿದ್ದಕ್ಕೋ ಏನೋ ಹೊಟ್ಟೆ ಹಸಿವಾಯಿತು. ಪೂಜೆ ಆದ ತಕ್ಷಣ ನಮಗೆ ಕುಂಕುಮ ಕೊಟ್ಟಿದ್ದ ತಕ್ಷಣವೇ ನಾನೊಂದು ಕಡೆ ಕೂತ್ಕೊಂಡು ಕೊಟ್ಟಿರ್ತಕ್ಕಂಥ ಫಲಹಾರನ ತಿಂದ್ವಿ. ಅಷ್ಟರಲ್ಲಿ ನಮ್ಮನ್ನು ತಾಯಿ ಹತ್ರ ಕಪ್ಪನ್ನು ತಗೊಂಡ್ಬಂದು ಎಲ್ಲರ ಹಣೆಗೂ ಕೂಡ ಇಡ್ತಾ ಇದ್ದ. ನಿಮಗೆ ಗೊತ್ತಿರ್ಬೋದು ಮನು ಅಂದರೆ ಯಾರು, ಗಂಗಾ ಅಂದರೆ ಯಾರು, ಗೀತಾ ಅಂದರೆ ಯಾರು. ನಾನು ಸುಮ್ಮನೆ ಹೆಸರುಗಳನ್ನ ಹೇಳ್ತಾ ಹೋಗ್ತೀನಿ, ನಿಮಗೆ ಗೊತ್ತಾಗೋದಿಲ್ಲ. ಯಾಕಂತಂದರೆ ನೀವು ಎಲ್ಲ ವ್ಲಾಗ್ಗಳನ್ನೂ ಕೂಡ ನೋಡಿರೋದಿಲ್ವಲ್ಲ. ನನ್ನ ಮೊದಲಿಂದ ವ್ಲಾಗ್ಗಳನ್ನ ನೋಡ್ತಿರೋರಿಗೆ ಗೊತ್ತಾಗುತ್ತೆ. ಗಂಗಾ ಯಾರು ಅಂತ ಅಂದರೆ ನಮ್ಮ ಮನೆಯವರ ಅಣ್ಣನ ಮಗಳು, ಅಂದರೆ ದೊಡ್ಡಪ್ಪನ ಮಗನ ಮಗಳು. ಮತ್ತು ಮನುನು ಗಂಗನ ತಮ್ಮ. ಹಾಗಾಗಿ ನಮ್ಮ ಅಣ್ಣ ತಮ್ಮದಿವ್ರ ಮನೆಯವರು. ನಾನು ಪ್ರತಿಯೊಂದು ವ್ಲಾಗ್ಗಳಲ್ಲೂ ಕೂಡ ಇಷ್ಟು ಡೀಟೇಲನ್ನು ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿ ಬರೀ ಮನು ಗಂಗಾ ಅಂತ ಹೇಳ್ತಾ ಇರ್ತೀನಿ. ಹಾಗೆ ನಮ್ಮ ಅಮ್ಮ ಮತ್ತು ನನ್ನ ತಮ್ಮನ ಹೆಂಡತಿ ಕೂಡ ಬಂದಿದ್ದರು. ಯಾಕಂತಂದರೆ ಅವರು ಹಣ್ಣು ಕೈ ಮಾಡಿಸ್ಬೇಕು. ನಮ್ಮ ತವ್ರ ಮನೆಯವರು ಕೂಡ ಇಲ್ಲಿಗೆ ನಡ್ಕೊತಾರೆ. ನಾವು ಬರ್ತೀವಿ ಅಂತ ಏನು ಅವ್ರು ಬಂದಿರಲಿಲ್ಲ, ಅವ್ರದ್ದು ಕೂಡ ಪೂಜೆ ಮಾಡಿಸ್ಬೇಕಿತ್ತು. ಅದಕ್ಕೋಸ್ಕರ ಅವರು ಕೂಡ ಬಂದಿದ್ದರು. ಎಲ್ರಿಗೂ ಕೂಡ ಕುಂಕುಮ ಕೊಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ನಾನು ಗಂಗಮ್ಮನ ವಿಸರ್ಜನೆ ಮಾಡ್ತಾಯಿದ್ದೀನಿ. ಅಂದರೆ 3 ಜನ ಇಟ್ಕೊಂಡು ಈ ಗಂಗಮ್ಮ ನಾವು ಮಾಡಿರ್ತಕ್ಕಂಥ ಪೂಜೆನ ಹಾಗೆ ಬಿಟ್ಟೋಗಬಾರ್ದು. ಎಲ್ಲದನ್ನು ಕೂಡ ತಾಯಿಗೆ ಅರ್ಪಣೆ ಮಾಡಿ ಕ್ಲೀನ್ ಮಾಡಿ ಅಲ್ಲಿ ಎಲ್ಲ ಹೋಗ್ಬೇಕು. ಯಾಕಂತಂದರೆ ಬೇರೆಯವರು ಬಂದು ಪೂಜೆ ಮಾಡೋದಕ್ಕೆ ಅಲ್ಲಿ ಜಾಗ ಬೇಕಲ್ಲ, ಅದಕ್ಕೋಸ್ಕರ. ಈಗ ಎಲ್ಲರದ್ದು ಕೂಡ ಪೂಜೆ ಆಯಿತು. ಅಲ್ಲಿ ಟೋಟಲಾಗಿ ಗಂಗಮ್ಮನ ಮಾಡಿದ್ದು ನಾವು 4 ಜನ ಒಟ್ಟಿಗೆ ಹೋಗಿದ್ವಿ. ನಾನು ಅರ್ಗಿತ್ತಿ, ನಾನು ಹಾಗೆ ಗಂಗಾ ಅವರಮ್ಮ ಮತ್ತು ಅವರ ಆಂಟಿ ಈ ಥರ ಹೋದ್ಮೇಲೆ ಪೂಜೆ ಎಲ್ಲ ಮುಗೀತು. ಬನ್ನಿ ಇವಾಗ ನಾನು ತೋರಿಸ್ತೀನಿ ನಿಮಗೆ ದೊಣೆ ಗಂಗಮ್ಮನ ಯಾಕೆ ಪುಣ್ಯಭೂಮಿ ಪುಣ್ಯಕ್ಷೇತ್ರ ಅಂತ ಅಂದೆ ಅಂತಂದರೆ, ಇಲ್ಲಿ ಸಿದ್ದರಾಮೇಶ್ವರರು ತಲೆ ಕೆಳಕ್ಕಾಗಿ ತಪಸ್ಸು ಮಾಡಿರ್ತಕ್ಕಂಥ ಜಾಗ ನೋಡಿ. ಆವಾಗಲೇ ನಾವು ಇಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡು ಹೋದ್ವಿ, ಆದರೆ ವಿಡಿಯೋ ಮಾಡಲಿಲ್ಲ. ಯಾಕಂತಂದರೆ ನಾನು ಆರತಿ ಎಲ್ಲ ಬೆಳಗ್ತಾ ಇದ್ದೆ. ನೋಡಿ ಇಲ್ಲಿ ನಿಮಗೆ ಬಂಡೆಲ್ ಕಾಣಿಸ್ತಾ ಇದೆ, 2 ಪಾದ ನೋಡಿ. ಪಾದ ಮೇಲೆ ಇದೆ, ತಲೆ ಕೆಳಗಿದೆ. ಇಲ್ಲಿ ಹೂವು ಇಟ್ಟಿರೋ ಹತ್ರ ತಲೆ ಇರೋದು, ಮೇಲ್ಗಡೆ ಹಾರ ಹಾಕಿರೋದು ಪಾದ. ನೀವು ನೋಡ್ತಾ ಇರ್ಬೋದು. ತಲೆ ಕೆಳಗಾಗಿ ಅವರು ತಪಸ್ಸು ಮಾಡಿದರು. ಅಂಥ ಪುಣ್ಯ ಭೂಮಿ, ಅಂಥ ಶಕ್ತಿಯುತವಾಗಿರ್ತಕ್ಕಂಥ ಭೂಮಿ ಅಂತ ಹೇಳ್ತಾ ಈಗ ಹೊಟ್ಟೆ ಹಸಿವು ತಡ್ಕೊಳಕ್ಕಾಗ್ತಿರ್ಲಿಲ್ಲ. ಇಲ್ಲಿ ಇವಾಗ ಹೊಸ್ದಾಗಿ ಅಂದರೆ ಊಟದ ಹಾಲನ್ನು ಹೊಸ್ದಾಗಿ ಕಟ್ಟಿದ್ದಾರೆ. ಮೊದಲು ಬೇರೆ ಹತ್ರ ಇತ್ತು, ಇವಾಗ ಇಲ್ಲಿ ನಾನಿದೆ. ಫಸ್ಟ್ ಟೈಮು ಇದು ಆದಮೇಲೆ ನಾನು ಗಂಗಮ್ಮನ ಮಾಡೋಕ್ಕೆ ಬಂದಿದ್ದು. ಅನ್ನ ಸಾಂಬಾರು ಚಿತ್ರಾನ್ನ ಅಂತೂ ಸಖತ್ತಾಗಿತ್ತು. ಆದರೆ ಫೈನಲ್ ನಮಗೆ ಸಿಕ್ಕಿದ್ದು ಖಾಲಿಯಾಗಿತ್ತು ಚಿತ್ರಾನ್ನ. ಹಾಗೆ ಅನ್ನ ಸಾರು ಕೂಡ ತುಂಬ ಚೆನ್ನಾಗಿತ್ತು. ಹೊಟ್ಟೆ ಹಸಿವಾಗಿತ್ತು ಏನೋ ಎಲ್ಲ ಚೆನ್ನಾಗಿ ಕಾಣ್ತು. ಊಟ ಮುಗಿಸ್ಕೊಂಡು ಹಾಗೆ ಆಚೆ ಗದ್ಗೆಗಳಿದ್ದಾವೆ. ಅಂದರೆ ಸ್ವಾಮಿಗಳವರು ಅವರು ತೀರೋದ್ಮೇಲೆ ಅಲ್ಲಿ ಅವ್ರನ್ನ ಐಕ್ಯವಾಗಿ ಇದು ಮಾಡಿರ್ತಕ್ಕಂಥ ಜಾಗ ಇದೆ. ಅಲ್ಲಿಗೆಲ್ಲ ನಾವು ಪ್ರತಿ ವರ್ಷವೂ ಕೂಡ ಬಾಳೆಹಣ್ಣು, ಹಣ್ಣು, ಹೂ ಇಟ್ಟು ಊದ್ಗಡ್ಡಿ, ಕರ್ಪೂರ ಎಲ್ಲ ಬೆಳಗಿ ಪೂಜೆ ಮುಗಿಸ್ಕೊಂಬರ್ತೀವಿ. ಮಕ್ಕಳ ಜೊತೆ ನಾನು ಕೂಡ ಹೋಗಿ ಪೂಜೆ ಮುಗಿಸ್ಕೊಂಡೆ. ಅಷ್ಟರಲ್ಲಿ ಎಲ್ಲರೂ ಕೂಡ ದೇವಸ್ಥಾನದ ಹತ್ರದಿಂದ ಹೊರಟು ಬಂದ್ವಿ. ಈಗ ನಾವು ಊರ ಕಡೆ ಹೋಗ್ತಾ ಇಲ್ಲ, ನಾವಿವಾಗ ಹೋಗ್ತಾ ಇರೋದು ಶ್ರೀ ಕ್ಷೇತ್ರ ಗೋಡೆಕೆರೆ ಸಿದ್ದರಾಮೇಶ್ವರಗೆ. ಪ್ರತಿ ವರ್ಷವೂ ಕೂಡ ನಾವು ಗಂಗಮ್ಮನ ಮಾಡೋಕ್ಕೆ ಬಂದಾಗ ಗೋಡೆಕೆರೆ ಹಾಗೆ ಇನ್ನೊಂದು ದೇವಸ್ಥಾನ ಇದೆ, ಅದ್ರ ಬಗ್ಗೆನೂ ಹೇಳ್ತೀವಿ. ಅಲ್ಲಿಗೆ ಹೋಗ್ತೀವಿ.
ದೊಣೆಲಿ ನಾವು ಚಿಕ್ಕ ಮಕ್ಕಳಲ್ಲಿ ಅಂದರೆ ಇಲ್ಲಿ ನಮ್ಮ ಆಂಟಿನ ಕೊಟ್ಟಿದೆ. ನಾವು ಚಿಕ್ಕ ಮಕ್ಕಳಲ್ಲಿ ರಜಕ್ಕೆಲ್ಲ ಬರೀವಲ್ಲ, ಅಲ್ಲಿ ಟ್ರಾಲಿ ಅಂತ ಅದೇ ಹಂಸಂದ್ರ ಫ್ಯಾಕ್ಟ್ರಿಗೆ ಜೆಲ್ಲಿನ ತುಂಬ್ಕೊಂಡು ಹೋಗ್ತಿರೋದು. ಅದನ್ನು ನೋಡೋದಕ್ಕೆ ಅಂತಲೇ ನಾವು ಬೆಳಗ್ಗೆ ಎದ್ದೆದ್ದರೆ ಓಡ್ ಬರೀವೋ, ಅದೆಲ್ಲ ತುಂಬ ನೆನಪು ಬರುತ್ತೆ ನನಗೆ ಈ ಜಾಗಕ್ಕೆ ಬಂದಾಗ. ಹಾಗೆ ಇಲ್ಲಿ ಹೋಗ್ಬೇಕಾದ್ರೆ ನೋಡಿ ಜೇನುಗಳು ಎಷ್ಟು ಜೇನಿದೆ ಅಂದರೆ ಅದರಲ್ಲಿ ಏನಾದರೂ ಒಂದು ಘಾಸಿಯಾಗಿದ್ದರೆ ನಾವೇನಾದರೂ ಬದುಕ್ತೀವ ಅನ್ನೋವಷ್ಟು ನೂರಾರು ಜೇನುಗಳಿತ್ತು. ಹೆಜ್ಜೇನು ಅಂತ ಅನಿಸುತ್ತೆ. ನಾವು ಒಂದು ಸ್ವಲ್ಪ ಕಾರ್ನ ಸ್ಲೋ ಮಾಡಿಕೊಂಡು ಹೋದ್ವಿ. ಇದರಲ್ಲೇನು ತುಪ್ಪ ಎಲ್ಲ ಕೀಳೋದು ಕಷ್ಟ ಅನಿಸುತ್ತೆ, ಸುಮ್ಮನೆ ಜೇನುಗಳೆಲ್ಲ ಕಟ್ಟಿದೆ ಅಷ್ಟೇ. ನಾವಿವಾಗ ಬಂದಿದ್ದು ನೆಕ್ಸ್ಟು ಗೋಡೆಕೆರೆ ಸಿದ್ದರಾಮೇಶ್ವರಂಗೆ ಪ್ರತಿ ವರ್ಷವೂ ಕೂಡ ಹಣ್ಣು ಕಾಯಿ ಮಾಡಿಸ್ತೀವಲ್ಲ, ಈ ದೇವಸ್ಥಾನ ಎಲ್ಲ ದೇವಸ್ಥಾನಗಳು ಕೂಡ ಇವಾಗ ದುರಸ್ತಿಲಿವೆ. ಅಂದರೆ ಅವನ್ನ ಕ್ಲೀನ್ ಮಾಡಿ ಸ್ವಲ್ಪ ಆಲ್ಟ್ರೇಷನ್ಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಇದು ಕೂಡ ತುಂಬ ದೊಡ್ಡ ದೇವಸ್ಥಾನ. ಇದನ್ನು ಅಂದರೆ ಒಂದು 2-3 ವರ್ಷದಿಂದಲೂ ಕೂಡ ಸರಿ ಮಾಡ್ತಾ ಇದ್ದಾರೆ. ಇನ್ನೂ ನನಗೇನು ಅದು ಹತ್ರಕ್ಕೆ ಬಂದಿದೆ ಅನ್ನೋಷ್ಟು ಫೀಲ್ ಬರಲೇ ಇಲ್ಲ. ಅಂದರೆ ಇನ್ನೂ ತುಂಬ ಕೆಲಸ ಇದೆ, ಇನ್ನೂ ಎಷ್ಟು ವರ್ಷ ಆಗುತ್ತೋ ಈ ದೇವಸ್ಥಾನ ಕಂಪ್ಲೀಟ್ ಆಗೋದಕ್ಕೆ ಅಂತ ಅನ್ನಿಸ್ತು. ನಾವಿವಾಗ ದೇವಸ್ಥಾನದೊಳಗಡೆ ಹೋದ್ವಿ. ಅಂದರೆ ನಾವು ಹೋದಾಗ ಕರೆಕ್ಟಾಗಿ 12 ಗಂಟೆ ಆಗಿತ್ತು. ಆವಾಗ ಮಧ್ಯಾಹ್ನದ ಪೂಜೆ, ಅಂದರೆ ದಿನದಲ್ಲಿ 3 ಪೂಜೆ ಮಾಡ್ತಾರೆ, ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಂಜೆ ಒಂದು. ನಾವು ಹೋದಾಗ ಮಧ್ಯಾಹ್ನದ ಪೂಜೆ ಅಭಿಷೇಕ ನಡೀತಾ ಇತ್ತು. ಅದರಿಂದ ಒಂದು ಅರ್ಧ ಗಂಟೆ ಕೂತ್ಕೊಂಡು ವೆಯ್ಟ್ ಮಾಡಿದ್ವಿ. ಊಟ ಎಲ್ಲ ಮುಗಿಸಿದ್ವಲ್ಲ, ಸಮಾಧಾನವಾಗಿ ದೇವ್ರ ಹತ್ರ ಕೂತ್ಕೊಂಡು, ಅದು ತುಂಬ ತಣ್ಣಗಿತ್ತು, ಬಿಸಿಲು ಜಾಸ್ತಿ ಇತ್ತಲ್ಲ. ಆಚೆಯಿಂದ ಹೋದಾಗ ದೇವಸ್ಥಾನದೊಳಗಡೆ ಕಲ್ಲಿನ ದೇವಸ್ಥಾನ ಆಗಿರೋದ್ರಿಂದ ತುಂಬ ತಣ್ಣಗಿತ್ತು. ಒಂದು ಅರ್ಧ ಗಂಟೆ ದೇವಸ್ಥಾನದೊಳಗಡೆ ಕೂತ್ಕೊಂಡ್ವಿ. ಅಷ್ಟರಲ್ಲಿ ಅಭಿಷೇಕ ಮುಗಿದು ಮಹಾಮಂಗಳಾರತಿ ಆಯಿತು. ದೇವ್ರನ್ನ ನೋಡಿಕೊಂಡು ಮಂಗಳಾರತಿ ತೊಗೊಂಡ್ವಿ. ನನಗಂತೂ ತುಂಬ ಖುಷಿ ಆಯಿತು. ನನಗೆ ಮನೆ ಕಡೆ ಕೆಲಸದ್ದು ಒಂದು ಸ್ವಲ್ಪ ಟೆನ್ಷನ್ ಇದ್ದರೂ ಕೂಡ ದೇವಸ್ಥಾನಗಳೆಲ್ಲ ಮುಗಿಯೋದೊಳಗೆ ಅದು ತಲೆಗೆ ಬರಲಿಲ್ಲ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ ಚಿಕ್ಕ ಬಸವಣ್ಣ ಇದೆಯಲ್ಲ, ಇದರಲ್ಲಿ ಅಪ್ಪಣೆ ಕೇಳ್ತಕ್ಕಂಥದ್ದು. ದೊಡ್ಡ ಬಸವಣ್ಣನಕ್ಕಿಂತ ಚಿಕ್ಕ ಬಸವಣ್ಣದಲ್ಲೇ ಅಪ್ಪಣೆ ಆದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನಾವು ಅಲ್ಲಿಂದ ಮುಗಿಸ್ಕೊಂಡು ಬಂದಿದ್ದು ಇನ್ನೂ 1 ಕಿಲೋಮೀಟ್ರ್ ದೂರದಲ್ಲೇ ಇರ್ತಕ್ಕಂಥ ಬಾಣದ ದೇವರು. ಇಲ್ಲಿಗೆ ಯಾಕೆ ಬರ್ತೀವಿ ಅಂತ ಅಂದರೆ, ಹುಳ ಉಪ್ಟೆ ಅಂದರೆ ಹಾವು, ಜೇರಿ, ಚೇಳು ಇವೆಲ್ಲ ಕಣ್ಣಿಗೆ ಕಾಣಿಸ್ಕೊಬಾರ್ದು. ಅಂದರೆ ಮನೆ ಒಳಗಡೆ ಬರೋದಾಗಲಿ, ನಮಗೆ ಕಣ್ಣಿಗೆ ಕಾಣಿಸ್ಕೊಂಬೇಡ, ತೋಟದಲ್ಲೆಲ್ಲ ಓಡಾಡ್ತಿರ್ತೀವಲ್ಲ ಹಾವುಗಳು, ಅವೆಲ್ಲ ಕಣ್ಣಿಗೆ ಕಾಣಿಸ್ಕೊಂಬೇಡ ಕಣಪ್ಪ, ವರ್ಷಕ್ಕೊಂದ್ಸಲ ಬಂದು ಹಣ್ಕಾಯಿ ಮಾಡಿಸ್ಕೊಂಬರ್ತೀವಿ ಅಂತ. ಇದು ಅದಕ್ಕೆ ಸಂಬಂಧಪಟ್ಟಂತಕ್ಕಂಥ ದೇವರು ಬಾಣದ ದೇವರು ಅಂತಲೇ ಕರಿತೀವಿ. ಅಲ್ಲಿಯೂ ಕೂಡ ಹಣ್ಣು ಕಾಯಿ ಮಾಡಿಸ್ಕೊಂಡು ಪ್ರತಿ ವರ್ಷವೂ ಹೀಗೆ ಅಲ್ಲಿಗೆ ಬಂದಾಗ ಇಲ್ಲಿಗೆ ಬರ್ತೀವಿ. ಆದರೆ ಈ ವರ್ಷ ಇನ್ನೊಂದು ಜಾಗ ಎಕ್ಸ್ಟ್ರಾ ಆಯಿತು. ಅದು ಯಾವುದು ಅಂದರೆ, ನಮ್ಮೂರಿಂದ ಒಬ್ಬರು ಬಂದು ಇಲ್ಲಿ ಬಾಣದ ದೇವ್ರ ಹಟ್ಟಿ ಪಕ್ಕನೇ ಒಂದು 3 ಎಕರೆ ಜಮೀನನ್ನ ತೊಗೊಂಡು ತೋಟ ಮಾಡಿದ್ದಾರೆ. ಆಲ್ರೆಡಿ ಇವರು ಒಂದು 7 ವರ್ಷದ ಹಿಂದೆಯೇ ಜಮೀನು ತೊಗೊಂಡು ಈಗ ತೋಟ ಎಲ್ಲ ಮಾಡಿದ್ದಾರೆ. ಅವರು ಪ್ರತಿ ವರ್ಷವೂ ಕೂಡ, ಅಂದರೆ ಇವರು ನಮ್ಮೂರಿಗೆ ಬರ್ತಲೇ ಇರ್ತಾರೆ. ಬಂದಾಗೆಲ್ಲ ಬನ್ನಿ ನಾವು ತೋಟ ನೋಡಿರಂತೆ ಅಂತ ಕರಿತಲೇ ಇದ್ರು. ನಾನಂತೂ ಬಂದಿರಲಿಲ್ಲ. ಆಲ್ರೆಡಿ ಗೀತಾ ಒಂದು ಸಲ ಬಂದಿದ್ಲಂತೆ, ನಾನು ಬಂದಿರಲಿಲ್ವಲ್ಲ, ಅದರಿಂದ ಟೈಮ್ ಇದ್ದರೆ ಹೋಗಿ ಬರೋಣ ಅಂತ ಅಂದ್ವಿ. ಖಂಡಿತವಾಗ್ಲೂ ಅವರು ನಮ್ಮನ್ನು ಕರೆದಿದ್ದು, ನಾವು ಬರೋದ್ರೊಳಗಡೆ ಅವರು ನೀರು ಹಾಗೆ ಎಳ್ನೀರನ್ನೆಲ್ಲ ರೆಡಿ ಮಾಡಿ ಎಳ್ನೀರು ಕೊಚ್ಕೊಟ್ರು. ಅವರೇ ಬೆಳೆದಿರ್ತಕ್ಕಂಥ ತೋಟದಲ್ಲಿ. ನಮಗಂತೂ ಖುಷಿ ಆಯಿತು ಈ ಪ್ರೀತಿನ ನೋಡಿ. ಹಾಗೆ ಎಳ್ನೀರಂತೂ ಸಖತ್ತಾಯಿತು. ಬಿಸಿಲಿಂದ ಹೋಗಿದ್ವಲ್ಲ, ಅದಕ್ಕೂ ನಾವು ಹೋಗಿ ಸ್ವಲ್ಪ ಹೊತ್ತು ಆ ತೋಟದೊಳಗಡೆ ಓಡಾಡಿ ತುಂಬ ತಣ್ಣಗಿತ್ತು. ವೆದರ್ ಅಂತೂ ಸಖತ್ತಾಗಿತ್ತು. ನಾವು ತೋಟದಲ್ಲೇ ಇದ್ದರೂ ಕೂಡ, ಅಂದರೆ ನಾವು ಹಳ್ಳಿ ಕಡೆಯಲ್ಲೇ ಇದ್ದರೂ ಕೂಡ ಈ ಥರ ವಾತಾವರಣದಲ್ಲಿ ಈ ರೀತಿ ಎಳ್ನೀರು ಕುಡಿಯೋದು, ಟೈಮ್ ಸ್ಪೆಂಡ್ ಮಾಡೋದಂದರೆ ನನಗಂತೂ ಸಖತ್ ಇಷ್ಟ. ನೀವು ಟೌನಾಗಿರೋಲ್ಲ ಪಾಪ ತುಂಬ ಮಿಸ್ ಮಾಡ್ಕೊತೀರ ಹಳ್ಳಿ ಜೀವನವ ಅಂತ ನಾನು ಕೂಡ ಅಂದ್ಕೊತಾ ಇರ್ತೀನಿ. ನನಗೇನು ಟೌನ್ ಜೀವನ ಮಿಸ್ ಆಗ್ತಿದೆ ಅಂತ ಏನು ಅನಿಸಲ್ಲ. ನನಗೆ ಹಳ್ಳಿ ಜೀವನ ತುಂಬ ಇಷ್ಟ ಅಂತ ನಾನು ಎಲ್ಲ ಕಡೆ ಹೇಳಿರ್ತೀನಿ. ಹಾಗಿದ್ರೆ ಟೌನ್ಗೆ ಯಾಕೆ ಹೋಗ್ತೀರಾ ಇಷ್ಟ ಇಲ್ಲ ಅಂದಮೇಲೆ ಅಂತ ಒಬ್ಬರು ಕಮೆಂಟ್ ಮಾಡಿದರು. ಇಷ್ಟ ಇಲ್ಲ ಅಂತಂದರೆ ನನಗೆ ಅಲ್ಲೇ ಜೀವನ ಮಾಡೋದಕ್ಕೆ ಇಷ್ಟ ಇಲ್ಲ, ಹಂಗಂತ ರಿಲೇಷನ್ ಮನೆಗಳಿಗೆಲ್ಲ ಹೋಗೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಸದ್ಯಕ್ಕೆ ಇವತ್ತಿನ ವ್ಲಾಗ್ ಎಂಡಿಗೆ ಬಂತು. ಯಾಕಂತಂದರೆ ನಾನಿವಾಗ ಮನೆ ಹತ್ರ ಹೋಗಿ, ನಮ್ಮ ಮನೆಯವ್ರು ಇನ್ನೂ ಊಟಕ್ಕೆ ಇಟ್ಟಿಲ್ವಂತೆ. ಯಾಕಂತಂದರೆ ಅವ್ರು ನನ್ನೇ ಕಾಯ್ತಾ ಇದ್ದವ್ರೆ. 3 ಗಂಟೆ ಅಷ್ಟರಲ್ಲಿ ಬರ್ತೀನಿ ತಂದಿದ್ನಲ್ಲ, ಅವರು ಕೂಡ ಅಕ್ಕ ಬಂದಮೇಲೆ ಊಟ ಮಾಡ್ತೀವಿ ಅಣ್ಣ ಅಂತ ಅಂದರು. ನಾನು ಬಂದ ತಕ್ಷಣವೇ ಅವ್ರನ್ನ ಊಟಕ್ಕೆ ಕರೆದು ಊಟ ಬಡಿಸ್ದೆ. ಇದಾಗಿತ್ತು ನನ್ನ ದೇವಸ್ಥಾನದ ವ್ಲಾಗ್. ಹೇಗನ್ನಿಸ್ತು ನೋಡಿ, ಸಪೋರ್ಟ್ ಮಾಡಿ. ನಿಮ್ದು ಯಾವುದೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ನಾನು ಶೇರ್ ಮಾಡ್ಕೊತೀನಿ. ಹಾಗೆ ನೀವು ನನ್ನನ್ನೇನಾದರೂ ಪ್ರಶ್ನೆ ಕೇಳಬೇಕು ಅಂತಿದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ. ಸಿಗುವ ನಾಳೆ. ಟೇಕ್ ಕೇರ್, ಬಾಯ್.